ಬ್ಯಾಕ್. ಬಜೆಟ್ ಅಧಿವೇಶನ ಕಾಂಗ್ರೆಸ್ ಮೀಸಲಾತಿಯ ವಿಚಾರವಾಗಿ ಕಂಟಕ್ಕೆ ಎದುರಾಗಿದೆ. ಬಜೆಟ್ ಹೊತ್ತಲ್ಲಿ ಈ 4% ಮೀಸಲಾತಿಯ ವಿರುದ್ಧ ಹೋರಾಟವನ್ನ ಮಾಡುವ ವಿಚಾರವಾಗಿ ಪರ ವಿರೋಧ ಕೂಡ ವ್ಯಕ್ತವಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಅವರ ಸಾರಥ್ಯದಲ್ಲಿ ಮೀಟಿಂಗ್ ನಡೆಯಲಿದೆ. ಮಾಡ್ತಿದ್ದಾರೆ ಎಸ್ಸಿ ಸಚಿವರ ಸಭೆ ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ನಮಗೆ ಕಾಡ್ತಾ ಹೋಗುತ್ತೆ. ಯಾಕಂದ್ರೆ ಈ ಒಳ ಮೀಸಲಾತಿ ವಿಚಾರವಾಗಿ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಿಎಂ ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಬದ್ಧವಾಗಿದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಅದ್ರ ಜೊತೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಜೊತೆಗೆ ಚರ್ಚಿಸಲಾಗುವುದು ಅಂತ ಕೂಡ ಹೇಳಿದ್ರು. ಈ ಸಮುದಾಯಕ್ಕೆ ಒಳ ಮೀಸಲಾತಿ ನೀಡದ ಬಗ್ಗೆ ಕೆಲವರು ಅಪಸ್ವರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಾಗಿ ಎಸ್ಸಿ ಸಚಿವರ ಜೊತೆ ಮಾತನಾಡ್ತಿದ್ದಾರೆ, ಸಭೆ ಯಾಕೆ ಅನ್ನುವಂತ ವಿಚಾರವಾಗಿ ಸಚಿವ ಸಂಪುಟದಲ್ಲಿ ಹಲವು ಸಚಿವರಿಂದಲೇ ಅಸಮಾಧಾನ ವ್ಯಕ್ತವಾಗಿತ್ತು. ನ್ಯಾಯಮೂರ್ತಿಯಾದಂತ ನಾಗಮೋಹನ್ ದಾಸ್ ಅವರ ಸಮಿತಿ ಅವಧಿಯಲ್ಲಿ ಏನು ವಿಸ್ತರಣೆ ಮಾಡಬೇಕು ಅನ್ನುವಂತ ವಿಚಾರವಾಗಿ ಆ ಸಮಿತಿ ಅವಧಿ ವಿಸ್ತರಣೆ ಆಗಿದ್ರೂ ಕೂಡ ಇನ್ನೂ ವರದಿ ಸಿಕ್ಕಿಲ್ಲ. ಶೀಘ್ರ ವರದಿ ಜಾರಿಗೆ ತರಬೇಕಾಗಿದೆ. ರಾಜ್ಯದ ಹಲವೆಡೆ ಪ್ರತಿಭಟನೆ ತೀವ್ರವಾಗ್ತಾ ಇದೆ. ಹೀಗಾಗಿ ಸಮುದಾಯದ ವಿಶ್ವಾಸವನ್ನ ಗಳಿಸೋದಕ್ಕೆ ಸಚಿವರ ಸಭೆಯನ್ನ ಏರ್ಪಡಿಸಿರುವಂತದ್ದು. ಈ ಒಳ ಮೀಸಲಾತಿ ಕಳೆದ 3 ದಶಕಗಳಿಂದಲೂ ಕೂಡ ಸಮುದಾಯದಿಂದ ಬೇಡಿಕೆ ವ್ಯಕ್ತವಾಗ್ತಾ ಇದೆ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸೋದಕ್ಕೆ ಒಪ್ಪಿಗೆಯನ್ನ ಕೊಡಬೇಕು ಅಂತ 2024ರ ನವೆಂಬರ್ನಲ್ಲಿ ನಡೆದಂತಹ ಸಂಪುಟದಲ್ಲಿ ಇದ್ರ ಬಗ್ಗೆ ತಾತ್ವಿಕ ಒಪ್ಪಿಗೆಯನ್ನು ನೀಡಲಾಗಿತ್ತು. ಪರಿಶಿಷ್ಟ ಜಾತಿಗಳಲ್ಲಿ 101 ಒಳಪಂಗಡಗಳು ಇದ್ದಾವೆ. ಅವುಗಳನ್ನ ವಿಶ್ವಾಸಕ್ಕೆ ವೈಜ್ಞಾನಿಕವಾಗಿ ಒಳ ಮೀಸಲಾತಿ ಜಾರಿಗೊಳಿಸೋದಕ್ಕೆ ದತ್ತಾಂಶವನ್ನ ಪರಿಶೀಲಿಸಬೇಕು ಅಂತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಕಮಿಷನ್ ಆಫ್ ಕ್ವೈರಿ ಆಕ್ಟ್ 1952ರ ಅನ್ವಯದ ವಿಚಾರವಾಗಿ ನೋಡೋದಾದ್ರೆ 2024ರ ನವೆಂಬರ್ನಲ್ಲಿ 2 ತಿಂಗಳೊಳಗೆ ವರದಿಯನ್ನ ನೀಡೋದಕ್ಕೆ ಸೂಚನೆ ಕೊಡಲಾಗಿತ್ತು. ವರದಿ ನೀಡುವಂತೆ ಸೂಚಿಸಿದ್ರೂ ಕೂಡ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಮತ್ತೆ ಇದೀಗ 4 ತಿಂಗಳು ಕಳೆದ್ರೂ ಕೂಡ ಮೀಸಲಾತಿ ವರದಿಯನ್ನ ನೀಡಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಕರೆದಿರುವಂತದ್ದು. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಈ ವಿಚಾರವಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬದ್ಧವಾಗಿದೆ ಅನ್ನುವಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪ್ರಮುಖವಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಈಗಾಗಲೇ ಎಸ್ಸಿ ಸಮುದಾಯದ ಹೋರಾಟಗಾರರು ಮುಂದಾಗ್ತಿದ್ದಾರೆ. ಇದರ ನಡುವೆ ಈ ಪರ ವಿರೋಧ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಎಚ್ಚೆತ್ತುಕೊಂಡು ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಸೊ ಇವತ್ತಿನ ಮೀಟಿಂಗ್ ಅಲ್ಲಿ ಯಾವೆಲ್ಲ ರೀತಿ ಹೈಪ್ ಆಗ್ಬೋದು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ರೂಪ, ಒಳ ಮೀಸಲಾತಿ ಆಗ್ರಹಿಸಿ ಒಂದ್ ಕಡೆ ಆ ಸಮುದಾಯ ಮಾದಿಗ ಸಮುದಾಯ ಇದೆ ಸಾಕಷ್ಟು ಒಂದ್ ಕಡೆ ಹಲವು ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ತಾನೆ ಬಂದಿರ್ತಕ್ಕಂಥದ್ದು. ಆದ್ರೆ ಒಂದ್ ಕಡೆ ನ್ಯಾಯಾಲಯದಲ್ಲಿ ಕೂಡ ಮೀಸಲಾತಿ ಕೊಡಬೇಕು ಅನ್ನುವಂತಹ ತೀರ್ಪು ಕೂಡ ಬಂದಿರತಕ್ಕಂಥದ್ದು. ಇದೀಗ ರಾಜ್ಯದಲ್ಲಿ ಅದನ್ನ ಅನುಷ್ಠಾನ ಮಾಡುವಂಥದ್ದೇ ಒಂದು ಬಾಕಿ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಆ ಸಮುದಾಯದ ಎಲ್ಲ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಪ್ರಮುಖ ದಲಿತ ಮುಖಂಡರಾಗಿರ್ಬೋದು, ಎಲ್ಲರೂ ಕೂಡ ಒತ್ತಾಯವನ್ನ ರಾಜ್ಯ ಸರ್ಕಾರಕ್ಕೆ ಕಾಲಕ್ಕೆ ಮಾಡ್ತಾನೆ ಬಂದಿದ್ದಾರೆ. ಮೊನ್ನೆ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು. ಏನು ಮಾಜಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಆಗಿರ್ಬೋದು, ಮತ್ತೆ ಈಗ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಮತ್ತೆ RP ತಿಮ್ಮಾಪುರ್ ಸೇರಿದಂತೆ ಹಲವು ನಾಯಕರು ಕೂಡ CM ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಕೂಡ ನಡೆಸಿದ್ರು. ಆದ್ರೆ ಇನ್ನೂ ಕೂಡ ಸಚಿವ ಸಂಪುಟದಲ್ಲಿ ಅದನ್ನ ಒಪ್ಪಿಗೆ ಕೂಡ ಪಡಲಾಗ್ತಿಲ್ಲ. ಒಳ ಮೀಸಲಾತಿ ಕೂಡ ಸರ್ಕಾರ ಪ್ರಕಟಣೆ ಮಾಡ್ತಾ ಇಲ್ಲ. ಹಾಗಾಗಿ ಮತ್ತೊಮ್ಮೆ CM ಸಿದ್ದರಾಮಯ್ಯವರಿಗೆ ಒತ್ತಾಯ ಕೂಡ ಮಾಡಲಿದ್ದಾರೆ. ಹಾಗಾಗಿ ಇವತ್ತು CM ಸಿದ್ದರಾಮಯ್ಯವರೇ ಈ ಒಂದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಚಿವರ ಒಂದು ನಿಯೋಗವನ್ನು ಕೂಡ ಕರೆದಿರ್ತಕ್ಕಂಥದ್ದು. ಸೊ ಈ ವಿಚಾರವಾಗಿ ಈಗ ಗುರುವಾರ ಕೂಡ ಸಚಿವ ಸಂಪುಟ ಇರುವಂತದ್ದು. ಆ ಒಂದು ಸಚಿವ ಸಂಪುಟದಲ್ಲಾದ್ರೂ ಒಳ ಮೀಸಲಾತಿ ಜಾರಿಗೊಳಿಸುವಲ್ಲಿ ಸಂಪುಟ ನಿರ್ಧಾರ ಕೈಗೊಳ್ಳಬೇಕು ಅನ್ನುವಂತ ಒತ್ತಾಯ ಕೂಡ ಆ ಸಮುದಾಯದ ಸಚಿವರು ಮತ್ತು ಶಾಸಕರು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಇವತ್ತು ಅದರಲ್ಲಿ ಕನಿಷ್ಠ ಏನು 17% ಏನಿದೆ 17% ಕೂಡ ಅವರಿಗೆ ಯಾವ ಕೂಡ ಕಡಿಮೆ ಆಗ್ಬಾರ್ದು ಅನ್ನುವಂಥದ್ದು. ಮತ್ತೆ ಮತ್ತೊಂದು ಸಮುದಾಯಕ್ಕೆ ಅನ್ಯಾಯವಾಗದಂತೆ ಇವರ ಒಂದು ಪಾಲನೆ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದರಂತೆ ಕೂಡ ಇವರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂತಹ ಒಂದಿಷ್ಟು ಒತ್ತಾಯವನ್ನು ಕೂಡ CM ಸಿದ್ದರಾಮಯ್ಯ ಅವರಿಗೆ ಹೇರಲಿದ್ದಾರೆ. ಹಾಗಾಗಿ ಇವತ್ತು ಪರ ವಿರೋಧಗಳ ಚರ್ಚೆ ಇದೆ, ಅದರಲ್ಲಿ ಇರ್ತಕ್ಕಂಥ ಅಂಶಗಳೇನು ಎಲ್ಲವನ್ನು ಕೂಡ ಚರ್ಚೆ ನಡೆಸುವಂಥದ್ದು ಇವತ್ತು CM ಸಿದ್ದರಾಮಯ್ಯ ಅವರು ಮುಂದಾಗಿರ್ತಕ್ಕಂಥದ್ದು. ರೂಪ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಎಸ್, ಪ್ರಮುಖವಾಗಿ ನೋಡಿ, ಒಂದು ಕಡೆ ಈಗಾಗಲೇ
ಸದ್ಯದ ಮಟ್ಟಿಗೆ ಈ ಒಳ ಮೀಸಲಾತಿ ಜಾರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮಾದಿಗ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟದ ವತಿಯಿಂದಲೂ ಕೂಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಾದ ನಂತರವಾಗಿ ತಿಮ್ಮಾಪುರ ಅವರು ಕೂಡ ಮನವಿಯನ್ನ ಸ್ವೀಕರಿಸಿದ್ರು. ಮುಖ್ಯಮಂತ್ರಿ ಜೊತೆಗೆ ಚರ್ಚೆನ ನಡೆಸಿ ಬಗ್ಗೆ ಹೋರಾಟಗಾರರನ್ನ ಆಹ್ವಾನಿಸ್ತೀವಿ. ಕೆಲವೊಂದಿಷ್ಟು ಹೋರಾಟಗಾರರ ನಿಯೋಗ ವಿಧಾನಸೌಧ ಕೂಡ ತೆರಳಿತ್ತು. ಸೊ ಅದಾದ ನಂತರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಗನೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕು ಅನ್ನುವಂಥದ್ದಿತ್ತು. ಸೊ ಹಾಗಾಗಿ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯನವರು 11 ಗಂಟೆಗೆ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈ ಮೀಟಿಂಗ್ ಅಲ್ಲಿ ಇವತ್ತು ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂತಹ ವಿಚಾರವೇ ಸದ್ಯಕ್ಕೆ ಕುತೂಹಲವಾಗಿದೆ. ಮತ್ತಷ್ಟು